ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಒಂದು ಕಮೆಂಟ್ ಓದ್ತಾ ಇದ್ದೆ. ಹಬ್ಬದ ಪ್ರಿಪ್ರೇಷನ್ ಏನು ಮಾಡ್ಕೊಳ್ತಿದ್ದೀರಾ, ಹೇಗೆ ಮಾಡ್ಕೊಳ್ತಿದ್ದೀರಾ, ಅದ್ರ ಬಗ್ಗೆ ಏನು ಶೇರ್ ಮಾಡಿಲ್ವಲ್ಲ ಅಂತ ಹೇಳಿಬಿಟ್ಟು. ಸೊ ಇವತ್ತು ಹಬ್ಬದ ಪ್ರಿಪರೇಷನ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗ ಸಾನುಗೋಸ್ಕರ ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಫ್ರೈಡ್ ರೈಸ್ ಆ್ಯಕ್ಚುಲಿ ಸಾಸ್ ಎಲ್ಲ ಹಾಕಿ ಮಾಡ್ತಾರಲ್ವಾ, ಚೈನೀಸ್ ಸ್ಟೈಲಲ್ಲ. ನಾನು ಒಂದು ಸಿಂಪಲ್ ಆಗಿ ತರಕಾರಿಗಳು ಹಾಕ್ಬಿಟ್ಟು ಫ್ರೈಡ್ ರೈಸ್ ಥರ ಮಾಡ್ತಾ ಇದ್ದೀನಿ. ಸೊ ಸಾಸ್ ಏನು ಹಾಕ್ತಿಲ್ವಲ್ಲ, ಅದಕ್ಕೆ ಚಿಲ್ಲಿ ಮತ್ತು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿನ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಅದ್ರ ಜೊತೆ ಈರುಳ್ಳಿ ಹಾಕ್ತಾ ಇದ್ದೀನಿ, ಕೋಸ್ ಹಾಕ್ತಾ ಇದ್ದೀನಿ, ದಪ್ಪ ಮೆಣಸಿನ್ಕಾಯಿ, ಕ್ಯಾರೆಟ್, ಬೀನ್ಸು ಒಂಥರ ಟೇಸ್ಟ್ ಬೇರೆ ಆಗುತ್ತೆ, ಅದನ್ನು ಸ್ಕಿಪ್ ಮಾಡ್ಬೋದು. ಇಷ್ಟನ್ನು ಜಸ್ಟ್ ಒಂಥರ ಕಲರ್ ಚೇಂಜ್ ಆಗುತ್ತಲ್ವ ತರಕಾರಿದು, ಲೈಟ್ ಕಲರ್ ಆಗುತ್ತೆ. ಈರುಳ್ಳಿ ಕೂಡ ಟ್ರಾನ್ಸ್ಲೂಸೆಂಟ್ ಆಗುತ್ತೆ, ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್ ಎಲ್ಲ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿ ತನಕ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕಷ್ಟೇ. ಓವರ್ ಕುಕ್ ಮಾಡಿದ್ರೆ ಅದು ಫ್ರೈಡ್ ರೈಸ್ ಅನ್ನಿಸ್ಕೊಳ್ಳೋದಿಲ್ಲ. ಸ್ವಲ್ಪ ಕ್ರಂಚಿ ಇರಬೇಕು. ಆ ಥರ ನಾವು ಇದನ್ನು ಒಂದು 2-3 ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಸ್ನೇಹಿತರೆ. ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ತಳ ಹಿಡಿದೇ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಕುಕ್ ಮಾಡಿದ್ರೆ 2-3 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ಫ್ರೈಡ್ ರೈಸಲ್ಲಿ ಆಲ್ಮೋಸ್ಟ್ ರೈಸ್ ಮತ್ತು ತರಕಾರಿ ಸೇಮ್ ಕ್ವಾಂಟಿಟಿಯಲ್ಲಿದ್ದರೆ ಒಳ್ಳೆಯದು. ತರಕಾರಿ ಜಾಸ್ತಿ ಸಿಕ್ಕತ್ತಲ್ವ, ಅದು ಕ್ರಂಚ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕುಕ್ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಅದಕ್ಕೂ ತರಕಾರಿಗೂ ಸ್ವಲ್ಪ ತಗರ್ಲಿ ಅಂತ ಹೇಳಿಬಿಟ್ಟು. ನೋಡಿ, ತರಕಾರಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಸೊ ಅನ್ನನ ಸ್ವಲ್ಪ ತಣ್ಣಗಾಗೋದಕ್ಕೆ ತೆಗೆದಿಟ್ಟಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಈಗ ತಿನ್ನೋದಕ್ಕೆ ಹಾಗೆ ಬಾಕ್ಸ್ಗೂ ಕೂಡ. ಇದಕ್ಕೆ ಪೆಪ್ಪರ್ ಹಾಕ್ತಾ ಇದ್ದೀನಿ, ಮೆಣಸಿನ್ಕಾಯಿ ಅರ್ಧ ಹಾಕಿದ್ದೀನಿ, ಪೆಪ್ಪರ್ ಪೌಡರ್ದು ಏನು ಸ್ಪೈಸ್ ಬರುತ್ತೋ ಖಾರ ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಸೋಯಾ ಸಾಸು ಹಾಕಿದ್ರೆ ಹಾಕ್ಬೋದು, ಅದು ಇದ್ದರೆ ಅದು ಸ್ವಲ್ಪ ಕಲರ್ ಕೊಡುತ್ತೆ, ಹಾಗೆ ಹುಳಿ ಕೊಡುತ್ತೆ. ಅದಿಲ್ಲ ಅಂದರೆ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಹಾಕ್ಬೋದು ಅಥವಾ ವಿನೆಗರ್ ಕೂಡ ಹಾಕ್ಕೊಳ್ಬೋದು. ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ತರಕಾರಿ ಚೂರು ನೀರು ಬಿಡಬಾರ್ದು. ಎಷ್ಟು ಈಸಿ ಅಲ್ವಾ ಇದು ಮಾಡೋದು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸ್ ರೆಡಿ. ಲಾಸ್ಟಲ್ಲಿ ಇದಕ್ಕೆ ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಇಲ್ಲ ಅಂದರೆ ಸ್ಪ್ರಿಂಗ್ ಅನಿಯನ್ ಸಿಗುತ್ತಲ್ವ ಅದನ್ನು ಕೂಡ ಹಾಕ್ಬೋದು. ಎಷ್ಟೊಂದೆಲ್ಲ ತರಕಾರಿ ಹಾಕಿದ್ದೀವಿ, ಪೆಪ್ಪರ್ ಪೌಡರ್ ಹಾಕಿದ್ದೀವಿ, ಎಷ್ಟು ಹೆಲ್ದಿ ಅಲ್ವಾ. ಮಕ್ಕಳಿಗೆ ಫ್ಯಾನ್ಸಿ ಅನಿಸುತ್ತೆ, ಫ್ಲೇವರ್ ಸ್ವಲ್ಪ ಮೈಲ್ಡ್ ಆಗಿರುತ್ತೆ, ಬಟ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮಾಡಿ ನೋಡಿ. ಸಾನು ಮತ್ತು ರಾಜೇಶ್ ಈಗ ಸಾನುನ ಸ್ಕೂಲಿಗೆ ಡ್ರಾಪ್ ಮಾಡೋದಕ್ಕೆ ಹೋಗಿದ್ದಾರೆ. ನಾನು ಈಗ ಒಂಚೂರು ರೆಸ್ಟ್ ಮಾಡಿ ಒಂದು 10-15 ಮಿನಿಟ್ಸ್ ಈಗ ಕಿಚನ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಿದೆ ಅಂತ ಕೇಳಿದ್ರಲ್ಲ, ಸೊ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಇದು ನಾನು ರೆಗ್ಯುಲರಾಗಿ ಎಲ್ಲ ಹಬ್ಬಕ್ಕೂ ಮಾಡೇ ಮಾಡ್ತೀನಿ ಅಂತಿಲ್ಲ. ಹಬ್ಬದ ಮುಂಚೆ ಕೂಡ ಮಾಡಿರ್ತೀನಿ. ಯಾವಾಗ ನನಗೇನಾದರೂ ಅಲ್ಲಿ ಕಾಕ್ರೋಚ್ ಇದೆ ಅಂತ ಅನಿಸತ್ತೋ ಅವಾಗೆಲ್ಲ ಕೂಡ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಒರೆಸಿ ಅಲ್ಲಿ ಕಾಕ್ರೋಚ್ ರೆಪ್ಲೆಂಟ್ ಏನಾದರೂ ಹಾಕಿಬಿಟ್ಟು ಆಮೇಲೆ ಎತ್ತಿಟ್ಟಿರ್ತೀನಿ. ಡಬ್ಬಗಳೆಲ್ಲ ಏನೂ ತೊಳೆಯೋ ನೆಸಸರಿ ಇಲ್ಲ. ದೀಪಾವಳಿ ಹಬ್ಬದಲ್ಲೇನೋ ತೊಳೆದಿದ್ದೆ, ಆ್ಯಂಡ್ ಇದನ್ನು ನಾನು ರೆಗ್ಯುಲರಾಗಿ ಏನು ಯೂಸ್ ಮಾಡೋದಿಲ್ಲ. ಏನು ಎಕ್ಸ್ಟ್ರಾ ಸಾಮಾನು ಮಿಕ್ಕಿರುತ್ತೋ ದಿನಸಿ ಸಾಮಾನು ಅದನ್ನು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಅಷ್ಟೇ. ಆ್ಯಂಡ್ ಈ ಜಾಗದಲ್ಲಿ ಇಟ್ಟಿರೋ ಸಾಮಾನುಗಳೆಲ್ಲ ಎಕ್ಸ್ಟ್ರಾ ಪಾತ್ರೆಗಳು, ಲೈಕ್ ಈಗ ಹಾಟ್ ಬಾಕ್ಸ್ ತೆಗೆದಿಟ್ಟೆ, ಅದರ ಒಳಗಡೆ ನಾನು ದೊಡ್ಡ ಪಾತ್ರೆಗಳು, ಸಣ್ಣ ಗ್ಲಾಸ್ಗಳು ಏನಾದರೂ ಈ ಥರ ಇಟ್ಟಿರ್ತೀನಿ. ಅಂದರೆ ಎಕ್ಸ್ಟ್ರಾ ಜನ ಬಂದಾಗ ಮನೆಗೆ ಗೆಸ್ಟ್ಗಳು ಬಂದಾಗ ಅವ್ರಿಗೇನು ಬೇಕಾಗುತ್ತೋ ಅದನ್ನು ನಾನು ಇಲ್ಲಿ ಒಳಗಡೆ ಇಟ್ಕೊಂಡಿದ್ದೀನಿ. ಹಾಗಾಗಿ ಇದನ್ನೆಲ್ಲ ತೊಳಿಬೇಕು ಅನ್ನೋ ನೆಸಸರಿ ಇಲ್ಲ. ಬಟ್ ಕಾಕ್ರೋಚ್ ಎಲ್ಲಂದ್ರಲ್ಲಿ ಸೇರ್ಕೊಳ್ಳುತ್ತಲ್ಲ, ಆ ಸಿಂಕ್ ಪೈಪಿಂದ ಬರುತ್ತೆ, ಅದಕ್ಕೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಮಾಡಬೇಕಾದ್ರೆ ಹೊಡೆದಿದಂಥ ಕಾಕ್ರೋಚ್ ನಾನು ಅರ್ಧ ಬಾಡಿ ಕಟ್ಟಾಗ್ಬಿಟ್ಟಿದೆ, ತಲೆ ಪಾರ್ಟ್ ಇದೆ. ಆದರೂ ನೋಡಿ ಹೇಗೆ ಅದರ ಆ್ಯಂಟೆನಾ ಅಲ್ಲಾಡಿಸ್ತಾ ಇದೆ ಅಂತ ಹೇಳಿಬಿಟ್ಟು.
ಕಿಚನ್ ಕ್ಲೀನಿಂಗ್ ಆಯಿತು. ಅಂದರೆ ಬರೀ ಒಳಗಡೆದು ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ, ಹೊರಗಡೆಯಿಂದ ಒರೆಸ್ಕೊಳ್ಬೇಕು. ಅದು ಏನೋ ಒಂದು 15-20 ಮಿನಿಟ್ಸ್ ನಾನು ಯಾವತ್ತಾದರೂ ಒರೆಸ್ಕೊಳ್ಬೋದು. ಈಗ ಡೈನಿಂಗ್ ಟೇಬಲ್ ಸ್ವಲ್ಪ ಧೂಳಾಗಿದೆ, ಅದನ್ನು ಒರೆಸ್ಬಿಟ್ಟು ಮನೆ ಗುಡಿಸಿ ಒರೆಸ್ಬೇಕು. ವಾಟರ್ ಫಿಲ್ಟರ್ನ ಔಟ್ಲೆಟ್ ಪೈಪ್, ಈಗ ಫಿಲ್ಟರ್ ಆಗಿಬಿಟ್ಟು ನೀರು ವೇಸ್ಟ್ ವಾಟರ್ ಹೊರಗಡೆ ಹೋಗುತ್ತಲ್ಲ ಅದನ್ನು ನಾನು ಸುಮಾರು ಸರಿ ಹೇಳಿದ್ದೀನಿ. ಅದನ್ನು ಹಿಡಿದಿಟ್ಕೊಂಡು ರೀಯೂಸ್ ಮಾಡ್ಕೊಳ್ಬೋದು. ನಾವು ಬಾಲ್ಕನಿ, ಯುಟಿಲಿಟಿ ತೊಳೆಯೋದಕ್ಕೆ, ನಾನೀಗ ಮನೆ ಒರೆಸೋದಕ್ಕೆ ಅಂದ್ಬಿಟ್ಟು ನೀರು ಹಿಡಿತಾ ಇದ್ದೀನಿ, ಸಿಂಕ್ ತೊಳೆಯೋದಕ್ಕೆ ಸುಮಾರು ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು. 5 ಲೀಟ್ರ್ ಫಿಲ್ಟ್ರ್ ಮಾಡೋದಕ್ಕೆ ಆಲ್ಮೋಸ್ಟ್ ಡಬಲ್ ಅಷ್ಟು ನೀರು ವೇಸ್ಟ್ ಆಗುತ್ತೆ. 3 ಜನಕ್ಕೆ ಅಷ್ಟು ಅಂದರೆ ಸ್ವಲ್ಪ ಜಾಸ್ತಿ ಜನ ಇದ್ದಾಗ ಮತ್ತಷ್ಟು ನೀರು ವೇಸ್ಟ್ ಆಗುತ್ತಲ್ವಾ. ಸೊ ಅದನ್ನು ಆದಷ್ಟು ರೀಯೂಸ್ ಮಾಡ್ಕೊಳ್ಳಿ. ಈಗ ನಾನು ಎಲ್ಲ ಮನೆ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಆಯಿತು. ಈಗ ಬಂದಿದ್ದೀನಿ ಸ್ನಾನ ಮಾಡಿಕೊಂಡು ಕಿಚನ್ಗೆ. ಇಷ್ಟೆಲ್ಲ ಮಾಡೋ ತನಕ ಮಧ್ಯಾಹ್ನ 1 ಗಂಟೆ ಆಗಿದೆ. ಅದಕ್ಕೆ ಪೂಜೆ ಏನು ಮಾಡಲಿಲ್ಲ, ರಾಜೇಶೇ ಮಾಡಿದರು. ಈಗ ನಾನು ನಾಳೆಗೆ ದೋಸೆಗೆ ನೆನೆಸಿಡ್ತಾ ಇದ್ದೀನಿ, ಅಕ್ಕಿ ತೊಳಿತಾ ಇದ್ದೀನಿ. ಬೆಳಿಗ್ಗೆ ಬಟ್ಟೆ ಕೂಡ ನೆನೆಸಿ ಒಗ್ದಿದ್ದೆ, ಅದನ್ನು ಕೂಡ ಒಣಗಾಕೋಣ ಅಂತ ಹೇಳಿಬಿಟ್ಟು ತಗೊಳ್ತಾ ಇದ್ದೀನಿ. ಮಳೆ ಬರ್ತಾ ಇದೆ. ತುಂಬ ಕೋಲ್ಡು ಇಲ್ಲ, ನಾರ್ಮಲ್, ಓಕೆ, ಮ್ಯಾನೇಜಬಲ್. ಸ್ವೆಟ್ರ್ ಹಾಕ್ದೇ ಮ್ಯಾನೇಜ್ ಮಾಡ್ಬೋದು. ಆದರೂ ಕೂಡ ಬೆಚ್ಚಗೆ ಹೊತ್ಕೊಂಡು ಟಿ ವಿ ಮುಂದೆ ಕೂತ್ಕೊಳ್ಳೋಣ ಅಥವಾ ಮಲ್ಕೊಳ್ಳೋಣ, ಏನಾದರೂ ಬಿಸಿ ಬಿಸಿಯಾಗಿ ಕುಡಿಯೋಣ, ತಿನ್ನೋಣ ಅನ್ನಿಸ್ತಾ ಇದೆ. ಸಖತ್ತಾಗಿ ಇಷ್ಟ ಆಗ್ತಾ ಇದೆ ಇವತ್ತಿನ ವೆದರ್. ಬಟ್ಟೆ ಒಗ್ದಿದ್ದೀನಿ, ಅದಂತೂ ಒಣಗಾಕಲಿಲ್ಲ. ಒಂದು 4 ಮುಂದ್ಗಡೆ 2 ಲೈನ್ ಮಾತ್ರನೇ ಒಂದು 4 ಬಟ್ಟೆ ಹಾಕ್ಬಿಟ್ಟು ಬಂದಿದ್ದೀನಿ. ನಿಂತ ಮೇಲೆ ಹಾಕಿದ್ರೂ ಪ್ರಯೋಜನ ಇಲ್ಲ, ಸುಮ್ಮನೆ ಒದ್ದೆ ಆಗುತ್ತೆ, ಒಣಗೋದಿಲ್ಲ ಅಂದ್ಬಿಟ್ಟು. ಬಟ್ ಏನೋ ಒಂಥರ ಖುಷಿ ಆಗ್ತಾ ಇದೆ ಈ ಜಡಿ ಮಳೆಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಜಡಿ ಮಳೆ ಬರ್ತಿದೆ ಗೊತ್ತಾ. ಸ್ವಲ್ಪ ಇತ್ತು, ಇವಾಗ ಜೋರಾಯಿತು. ನಾನು ಕರ್ಕೊಂಡು ಬರೋದಕ್ಕೆ ಹೋಗಬೇಕು, ಮಳೆ ಬರ್ತಾ ಇದೆ. ಆದ್ರೂ ಕೂಡ ಒಂಥರ ನೈಸ್ ಫೀಲಿಂಗ್ ಬರ್ತಾ ಇದೆ. ಕೆಲಸ ಮಾಡಬೇಕು, ಮಲ್ಕೊಳಕ್ಕಂತೂ ಆಗೋದಿಲ್ಲ. ಬಟ್ ಸ್ಟಿಲ್ ಬಿಸಿಯಾಗಿ ಕೂತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಈಗ ಹಬ್ಬದ ಕೆಲಸನ ಶುರು ಮಾಡಬೇಕು. ಸೊ ಕ್ಲೀನಿಂಗ್ ಅಂತೂ ಶುರು ಮಾಡಿದೆ, ಆಯಿತು. ಅದು 2 ಮಾತ್ರನೇ ತುಂಬಾ ಡೀಪ್ ಕ್ಲೀನ್ ಮಾಡಬೇಕಿತ್ತು. ರೀಸೆಂಟಾಗಿ ಮೇಲ್ಗಡೆದೆಲ್ಲನೂ ಕೂಡ ತೆಗೆದು ಪೇಪರೆಲ್ಲ ಚೇಂಜ್ ಮಾಡಿದ್ದೆ, ಡಬ್ಬಗಳೆಲ್ಲನೂ ತೊಳೆದಿದ್ದೆ. ಹಾಗಾಗಿ ಅದೆಲ್ಲ ಏನಿಲ್ಲ, ಹೊರಗಡೆಯಿಂದ ಒರೆಸ್ಕೊಳ್ಬೇಕು. ಅದು ಒಂದು 15-20 ಮಿನಿಟ್ಸ್ ಕೆಲಸ. ಫ್ರಿಜ್ಜು, ಓವನ್ನು ಆ್ಯಂಡ್ ಕ್ಯಾಬಿನೆಟ್ಸ್, ಡೋರ್ಸು ಎಲ್ಲನೂ ಅದನ್ನು ಒರೆಸ್ಕೊಳ್ತೀನಿ. ಸೊ ಈಗ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲದ ಪ್ರಿಪರೇಷನ್ ಶುರು ಮಾಡಬೇಕು.
ಎರಡೇನೋ ಸಿಪ್ಪೆ ತೆಗೆದುಕೊಂಡೆ. ಅದನ್ನೀಗ ಕಟ್ ಕೂಡ ಮಾಡ್ತಾ ಇದ್ದೀನಿ. ತುಂಬ ಒಣಗೋಗಿದ್ರೆ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಬಟ್ ಇದು ಕರೆಕ್ಟ್ ಇದೆ. ಈಗ ಇದನ್ನು ಕಟ್ ಮಾಡಿದ್ಮೇಲೆ ಕೂಡ ಸ್ವಲ್ಪ ಏರ್ ಡ್ರೈ ಅಂದರೆ ಬಿಸಿಲಲ್ಲಿ ಇಟ್ಟರೆ ಅಥವಾ ಹಾಗೆ ಗಾಳೀಲಿ ಇಟ್ಟರೂ ಕೂಡ ಫುಲ್ ಡ್ರೈ ಆಗಿಬಿಡುತ್ತೆ. ಇದು ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ, ಎಳ್ಳು ಬೆಲ್ಲ. ಜಸ್ಟ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಹಂಚೋದಕ್ಕೆ ಅಂತ ಅಷ್ಟೇ. ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ, ಅವ್ರು ತಂದು ಕೊಡ್ತಾರೆ. ನಾವೇನಾದರೂ ಊರಿಗೆ ಹೋದರೆ ಅತ್ತೆ ಕೂಡ ಕೊಡ್ತಾರೆ. ಸೊ ಸ್ವಲ್ಪ ಸಾಕು ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಆಗಿದ್ದಿದ್ರೆ 1 ಡೇ 2 ಡೇ ಹಿಡಿಸ್ತಾ ಇತ್ತು, ಬಟ್ ಇವತ್ತು ಕೊಬ್ಬರಿದು ಕೆಲಸ ಮುಗಿಯುತ್ತೆ. ಕೊಬ್ಬರಿ ಕೆಲಸ ಎಲ್ಲ ಮುಗೀತು ಸ್ನೇಹಿತರೆ. ಈಗ ಬೆಲ್ಲ ಕೂಡ ಕಟ್ ಮಾಡ್ತಾ ಇದ್ದೀನಿ. ಬೆಲ್ಲ ಆ್ಯಕ್ಚುಲಿ ಒಂದೇ ದಿನ ಕಟ್ ಮಾಡೋಕ್ಕಾಗೋದಿಲ್ಲ. ಇದು ಸ್ವಲ್ಪ ಜಿಡ್ಡಿರುತ್ತಲ್ವಾ, ಸಣ್ಣ ಸಣ್ಣ ಕಟ್ ಮಾಡೋದಕ್ಕೆ ಹೋದರೆ ಪುಡಿ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ದಪ್ಪ ಆದಷ್ಟು ಎಷ್ಟಾಗುತ್ತೋ ಅಷ್ಟು 1 ರೌಂಡ್ 2 ರೌಂಡ್ 3 ರೌಂಡ್ ಬೆಲ್ಲ ನಾನು ಯಾವಾಗಲೂ ಕಟ್ ಮಾಡೋದು. ಇವತ್ತು ಆದಷ್ಟು ಸಣ್ಣಕ್ಕೆ ಟ್ರೈ ಮಾಡ್ತೀನಿ. ಯಾವಾಗ ಅದು ಪುಡಿ ಆಗ್ತಾ ಇದೆ, ತುಂಬಾ ಜಿಡ್ಡಿದೆ ಅಂತ ಅನಿಸುತ್ತೋ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನಾಳೆ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಏರ್ ಡ್ರೈ ಆಗುತ್ತಲ್ವಾ, ಆಗ ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಪುಡಿ ಆಗೋದಿಲ್ಲ. ಸೊ ಇವತ್ತು ಫಸ್ಟ್ ರೌಂಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ನೇಹಿತರೆ ಸಂಜೆ ಆಗಿದೆ. ಸಾನುಗೆ ಇವತ್ತು ನಾನೇ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಬಿಟ್ಟು ಬಂದೆ. ಅದನ್ನೆಲ್ಲ ಕೊಬ್ಬರಿ ಎಲ್ಲ ಕಟ್ ಮಾಡಿದ್ನಲ್ವಾ, ಕುತ್ಕೊಂಡು ಸಾಕಾಯಿತು. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ. ಸಾನುಗೂ ಕರ್ಕೊಂಡು ಬರಬೇಕಿತ್ತು, ಕರ್ಕೊಂಡು ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಮತ್ತೆ ಸಾನುನ ಬಿಟ್ಟು ಬಂದಿದ್ದೀನಿ. ಇನ್ನೇನು ಕೆಲಸ ಮಾಡೋದಿಲ್ಲ ನಾನು, ಸಾಕಾಯಿತು ಅಂತ ಹೇಳಿಬಿಟ್ಟು. ಬಟ್ ಕಿಚನಿಗೆ ಬಂದರೆ ಮೈ ಗಾಡ್, ಬೆಳಿಗ್ಗೆ ದೋಸೆಗೆ ಹಾಕಿದ್ದೆ ಅಲ್ವಾ, ಅದನ್ನು ರುಬ್ಬಬೇಕು ಮರೆತೇ ಹೋಗಿತ್ತು. ಹಾಗೆ ಕಾಯಿ ಸ್ವಲ್ಪ ಸುಲಿಸಿದ್ದೆ, ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು. ಈಗ ಪೂಜೆಗೆ ಎಲ್ಲರೂ ಬಂದಿದ್ರಲ್ವ, ಆವಾಗ ಕಾಯಿ ತಂದು ಕೊಟ್ಟಿದ್ರು. ಸೊ ಅದನ್ನು ಬಿಡಿಸಿ ಇಟ್ಟಿದ್ರು, ಅದನ್ನೆಲ್ಲ ಎತ್ತಿಟ್ಕೊಂಡೆ. ಈಗ ದೋಸೆಗೆ ರುಬ್ಕೊಳ್ತೀನಿ, ಮತ್ತೆ ಅಡುಗೆಗೆ ರೆಡಿ ಮಾಡ್ಕೊಳ್ಬೇಕು. ಆಮೇಲೆ ಸಾನು ಕರ್ಕೊಂಡು ಬರೋದು ಇವತ್ತು ರಾಜೇಶ್ ಹೋಗ್ತಾರೆ. ಅಕ್ಕಿ ನಾನು ಇವತ್ತು ಬೆಳಿಗ್ಗೆ ಕ್ಲೀನ್ ಮಾಡಿರಲಿಲ್ಲ. ಅಮ್ಮ ಅಂದಿದ್ರು ಕ್ಲೀನ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು, ಬಟ್ ಸ್ಟಿಲ್ ಏನಾದರೂ ಕಲ್ಲುಗಳೇನಾದರೂ ಸಣ್ಣ ಕಲ್ಲುಗಳೇನಾದರೂ ಇರುತ್ತೇನೋ ಅಂದ್ಬಿಟ್ಟು ಇದನ್ನು ಈ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಅಲ್ಲಾಡಿಸಿದಾಗ ಅದು ಏನಾದರೂ ಕಲ್ಲುಗಳಿದ್ರೆ ಹೋಗ್ಬಿಟ್ಟು ಕೆಳಗಡೆ ಕೂತ್ಕೊಳ್ಳುತ್ತೆ, ಆಗ ನಾನು ಮೇಲ್ಗಡೆಯಿಂದ ಅಕ್ಕಿನ ತೆಗೆದುಕೊಳ್ಬೋದು. ಇದನ್ನು ನಾವು ರೊಳ್ಳ ಅಂತ ಹೇಳ್ತಾರೆ ಮರಾಠಿಯಲ್ಲಿ. ಕನ್ನಡದಲ್ಲಿ ಏನು ಹೇಳ್ತಾರೋ ನನಗೆ ಆ ವರ್ಡು ಗೊತ್ತಿಲ್ಲ. ಎಲ್ಲ ರುಬ್ಬಿ ಆಯಿತು. ಒಂದು ಫುಲ್ ಪಾತ್ರೆ ಬಂದಿದೆ ನೋಡಿ. ಇದು ನಾನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ನಮ್ಮ ಕೈನ ಹೀಟ್ಗೆ ಅದು ಹುಳಿ ಬರುತ್ತೆ ಚೆನ್ನಾಗಿ. ಆ್ಯಂಡ್ ಇದನ್ನು ನಾನು 6 ಗಂಟೆ ಆಗಿಬಿಟ್ಟಿರೋದ್ರಿಂದ ಓವನಲ್ಲಿ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ನಾಳೆಗೆ ಅದು ಉಕ್ಕು ಬರೋದಿಲ್ಲ, ಹುಳಿ ಚೆನ್ನಾಗಿ ಆಗೋದಿಲ್ಲ. ಇಲ್ಲ ಅಂದರೆ ಸಾಫ್ಟ್ ಇರೋದಿಲ್ಲ ದೋಸೆ, ಏನೋ ಒಂಥರ ಬರುತ್ತೆ. ಆ್ಯಂಡ್ ಇದನ್ನು ನಾನು ಹಾಫ್ ಮಾತ್ರನೇ ನಾಳೆಗೆ ಹುಳಿ ಬರಿಸ್ತೀನಿ, ಇನ್ನು ಹಾಫು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ. ಆಫ್ಟರ್ 2 ಡೇಸ್ ಹೊರಗಡೆ ತೆಗೆದಿಟ್ಟು ಮತ್ತೆ ಹುಳಿ ಬರಿಸ್ತೀನಿ. ರಾತ್ರಿ ಅಡುಗೆಗೆ ಇವತ್ತು ಸಿಂಪಲ್ಲಾಗಿ ಟೊಮ್ಯಾಟೊ ಗೊಜ್ಜು ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಗೊಜ್ಜು ಸಿಂಪಲ್ಲೇನೆ ಅಲ್ವಾ, ಆದ್ರೂ ನನಗೆ ತುಂಬಾ ಇಷ್ಟ. ಅದೇನೋ ಗೊತ್ತಿಲ್ಲ, ನಾನು ಒಂಚೂರು ಎಕ್ಸ್ಟ್ರಾನೇ ತಿಂದಿರ್ತೀನಿ. ಅನ್ನ ಬೇಕಿದ್ರೂ ರಾತ್ರಿ ಹೊತ್ತು ಗೊಜ್ಜು ಜೊತೆ ತಿಂದುಬಿಡ್ತೀನಿ. ಅನ್ನ ರಾತ್ರಿ ಹೊತ್ತು ನಾನು ಪ್ರಿಫರ್ ಮಾಡೋದಿಲ್ಲ, ಯಾವುದೇ ಕಾರಣಕ್ಕೂ ನನಗೆ ಇಷ್ಟ ಆಗೋದಿಲ್ಲ. ಬಟ್ ಟೊಮ್ಯಾಟೊ ಗೊಜ್ಜು ಎಷ್ಟು ಇಷ್ಟ ಅಂದರೆ ಅದ್ರ ಜೊತೆ ಅನ್ನ ಕೊಟ್ಟರು ಕೂಡ ರಾತ್ರಿ ಹೊತ್ತು ತಿಂತೀನಿ. ಇದ್ರ ಜೊತೆ ಚಪಾತಿ ನಂಗೆ ತುಂಬ ಇಷ್ಟ. ಚಪಾತಿ ಮಾಡಿದಾಗ 2 ತಿನ್ನೋ ಕಡೆ 3 ತಿಂದಿರ್ತೀನಿ, 3 ತಿನ್ನೋ ಕಡೆ ಇನ್ನೂ ಒಂದು ಅರ್ಧ ಎಕ್ಸ್ಟ್ರಾನೇ ತಿಂದಿರ್ತೀನಿ. ಇದು ಇಂಡಸ್ ವ್ಯಾಲಿಲಿ ನಾನು ಸ್ವಲ್ಪ ದಿನದ ಹಿಂದೆ ನಿಮಗೆ ತೋರಿಸಿದ್ದೆ ನೋಡಿ, ಆ ಪಾತ್ರೆ ಒಂಥರ ಕಲರ್ಫುಲ್ ಆಗಿದೆ. ಈ ಥರ ಗೊಜ್ಜು ಪಲ್ಯ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಇದ್ರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನ್ಯೂಲಿ ಲಾಂಚ್ಡ್ ಪ್ರಾಡಕ್ಟ್ ಇದು, ತಳ ಏನು ಹಿಡಿಯೋದಿಲ್ಲ, ಚೆನ್ನಾಗಿದೆ. 3 ಜನದ ಫ್ಯಾಮಿಲಿಗೆ 3-4 ಜನ ಇದ್ರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. 2 ಹೊತ್ತಿಗೆ ಹಾಕೋ ಅಷ್ಟು ಸಾರು ಕೂಡ ಮಾಡ್ಬೋದು ಇದರಲ್ಲಿ. ಸೊ ಟೊಮ್ಯಾಟೊ ಗೊಜ್ಜು ರೆಡಿ. ಇದಕ್ಕೆ ನಾನು ನೀರು ಹಾಕೋದಿಲ್ಲ, ಹಾಗೆ ಆ ರಸದಲ್ಲೇ ಬೇಯಬೇಕು, ಅದರ ಟೇಸ್ಟೇ ಚೇಂಜ್ ಇರುತ್ತೆ. ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ, ಕೊತ್ತಂಬರಿ ಕರಿಬೇವು ಇಷ್ಟೇ. ನನಗಂತೂ ತುಂಬಾ ಇಷ್ಟ, ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಅದರ ಜೊತೆ ಸ್ವಲ್ಪ ಪನ್ನೀರ್ ಮಾಡ್ತಾ ಇದ್ದೀನಿ. ನಾನ್ ವೆಜ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಬೇಡ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಲ್ಲ,
ಅಂದ್ಬಿಟ್ಟು ಪನ್ನೀರ್ ಮಾಡ್ತಾ ಇದ್ದೀನಿ. ಈ ಪನ್ನೀರ್ಗೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಆ ಕಡೆಯಿಂದ ಎರಡೂ ಕಡೆನೂ ಸ್ವಲ್ಪ ಉದುರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ನೀವು ಕಟ್ ಮಾಡ್ಕೊಂಡು ಬೇಕಿದ್ರೂ ಫ್ರೈ ಮಾಡ್ಕೊಳ್ಬೋದು, ಅಥವಾ ಈ ಥರ ಹೋಲ್ ಮಾಡ್ಕೊಳ್ಬೋದು. ಹೋಲ್ ಮಾಡ್ಕೊಂಡಾಗ ನಮಗೆ ತಿರುಗ್ಸೋದಕ್ಕೆ ಈಸಿ ಆಗುತ್ತೆ. ಕಟ್ ಮಾಡ್ಕೊಂಡಾಗ ಏನಾಗುತ್ತೆ, ಎಲ್ಲ ಕಡೆನೂ ಒಂದೊಂದು ಪೀಸ್ಗೂ ಎಲ್ಲ ಸೈಡಿಂದನೂ ಉಪ್ಪು, ಖಾರ ಎಲ್ಲನೂ ಹತ್ತಿರುತ್ತಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ಸಾನು ಫೇವ್ರೆಟ್ ಪನ್ನೀರ್ ಇದು. ಪನ್ನೀರ್ಗೆ ನಾವು ಜಾಸ್ತಿ ಮಸಾಲೆ ಹಾಕಿದಾಗ ಅದರದ್ದು ಟೇಸ್ಟ್ ಚೇಂಜ್ ಆಗುತ್ತೆ. ಬಟ್ ಜಸ್ಟ್ ಈ ಥರ ಉಪ್ಪು, ಖಾರ, ಅರಿಶಿನದ ಪುಡಿ ಹಾಕಿಬಿಟ್ಟು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕಲರ್ ಬರೋ ಥರ ಗೋಲ್ಡನ್ ಕಲರ್ ಬರುತ್ತೆ, ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಒಂಥರ ಕ್ರಿಸ್ಪ್ ಲೇಯರ್ ಬರುತ್ತೆ. ಹಾಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೂ ಕೂಡ ಕೊಡ್ಬೋದು. ಯಾರು ಹಾಲು ಕುಡಿಯೋದಿಲ್ವೋ ಅವ್ರಿಗೆ ಪನ್ನೀರ್ ಕೊಟ್ಟಾಗ ನಿಮಗೆ ಹಾಲಿಂದ ಸಿಗೋವಂಥ ಕ್ಯಾಲ್ಶಿಯಂ ಎಲ್ಲ ಕೂಡ ಸಿಗುತ್ತೆ. ಆ್ಯಸ್ ಅ ಸೈಡ್ ಡಿಶ್ ಕೂಡ ಯೂಸ್ ಮಾಡ್ಬೋದು, ಸಂಜೆ ಸ್ನ್ಯಾಕ್ಗೂ ಕೂಡ ಯೂಸ್ ಮಾಡ್ಬೋದು. ಸೊ ಯಾವ ರೀತಿಯಲ್ಲಿ ಬೇಕೋ, ನೀವು ಸ್ಯಾಂಡ್ವಿಚ್ ಮಾಡಿಕೊಡ್ತೀನಿ ಅನ್ನೋ ಹಾಗಿದ್ರೆ ಇದು ಎರಡರ ಮಧ್ಯ ಒಂದು 2 ಸ್ಲೈಸ್ ಬ್ರೆಡ್ ತೊಗೊಂಡು ಅದರ ಮಧ್ಯ ಕೂಡ ಈ ಪನ್ನೀರ್ನ ಇಡ್ಬೋದು. ಥಿನ್ ಸ್ಲೈಸ್ ಮಾಡ್ಕೊಂಡು ಕೂಡ ಉಪ್ಪು, ಖಾರ ಹಾಕ್ಬೋದು. ಇದು ನಾನು ಮನೆಯಲ್ಲೇ 1/2 ಲೀಟರ್ ಹಾಲನ್ನು ಒಡೆದ್ಬಿಟ್ಟು ಪನ್ನೀರ್ ಮಾಡ್ಕೊಂಡಿರೋದು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಇವತ್ತಿನ ವ್ಲಾಗ್ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ಅಲ್ಲಿ ತನಕ ಬಾಯ್ ಬಾಯ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವ್ಲಾಗ್ನೊಂದಿಗೆ.